ಯಾವಾಗಪ್ಪ ದೊಡ್ಡವರಾಗೋದು ಅಂತ ಮಕ್ಕಳಿಗೆ ಅನಿಸುತ್ತೆ. ಮಕ್ಕಳು ಇಷ್ಟು ಬೇಗ ಬೆಳೆದ್ರಲ್ಲ ಅಂತ ಹೆತ್ತವರಿಗೆ ಅನಿಸುತ್ತೆ. ಬಂಗುಡೆ ಮೀನನ್ನು ನೋಡಿದಾಗನೂ ಹೀಗೆ ಅನಿಸುತ್ತೆ, ಇಷ್ಟೆಲ್ಲ ಮುಳ್ಳಿದೆಲ್ಲ ಹೇಗಪ್ಪ ಇದರಲ್ಲಿ ಪದಾರ್ಥ ಮಾಡೋದು, ಗ್ರೇವಿ ಮಾಡೋದು ಅನಿಸುತ್ತೆ. ಮಾಡಿದ ನಂತರ ಇಷ್ಟು ಸುಲಭವಾಗಿ ಮಾಡ್ದಲ್ಲ ಅನಿಸುತ್ತೆ. ಈಗ ನಾವು ಬಂಗುಡೆ ಮೀನಿನ ಪದಾರ್ಥ ಗ್ರೇವಿ ಮಾಡೋಣ. 600 ಗ್ರಾಮ್ ತಾಜಾ ಫ್ರೆಶ್ ಬಂಗುಡೆ ಮೀನನ್ನು ತೆಗೆದುಕೊಂಡು ಕ್ಲೀನ್ ಮಾಡಿ ತೊಳೆದು ಬೇಕಾದ ಸೈಜ್ನಲ್ಲಿ ಕಟ್ ಮಾಡಿ ಇಟ್ಕೊಳ್ರಿ. ಮೊದಲಿಗೆ ಮಸಾಲ ರುಬ್ಬಿಕೊಳ್ಳಲು ಬೇಕಾದ ಇಂಗ್ರೀಡಿಯೆಂಟ್ಸ್ಗಳನ್ನು ಮತ್ತು ಮೀನಿನ ರುಚಿ ಹೆಚ್ಚಿಸಲು ಬೇಕಾದ ಇಂಗ್ರೀಡಿಯೆಂಟ್ಸ್ಗಳನ್ನು ರೆಡಿ ಮಾಡಿ ಇಟ್ಕೊಳ್ರಿ. ಒಂದು ಮಿಕ್ಸಿ ಜಾರ್ನಲ್ಲಿ ಬ್ಯಾಡಗಿ ಮೆಣಸು 10, ಗುಂಟೂರು ಮೆಣಸು 8, ರೌಂಡ್ ಮೆಣಸು 8 ಹಾಕಿ, ಸ್ವಲ್ಪ ಒಗ್ಗರಣೆ ಸೊಪ್ಪು ಹಾಕಿ, ಒಂದು ನೀರುಳ್ಳಿ ಕಟ್ ಮಾಡಿ ಹಾಕಿ, ಬೆಳ್ಳುಳ್ಳಿಯ ಸಳಿ 7, ದೊಡ್ಡ ಲಿಂಬೆ ಗಾತ್ರದ ಹುಣಸೆ ಹುಳಿ, ಕೊತ್ತಂಬರಿ ಬೀಜ 2 ಟೀ ಸ್ಪೂನ್, ಅರಸಿನ ಅರ್ಧ ಟೀ ಸ್ಪೂನ್, ಜೀರಿಗೆ 1/4 ಟೀ ಸ್ಪೂನ್, ಸಾಸಿವೆ 1/4 ಟೀ ಸ್ಪೂನ್, ಕಾಳು ಮೆಣಸು 1 ಟೀ ಸ್ಪೂನ್ ಮತ್ತು ತುರಿದಿಟ್ಟುಕೊಂಡಂಥ ಅರ್ಧ ಹೋಳು ತೆಂಗಿನಕಾಯಿಯನ್ನು ಹಾಕಿ, ಕೊನೆಗೆ ಬೇಕಾದಷ್ಟು ನೀರನ್ನು ಹಾಕಿ ಸಣ್ಣಗೆ ರುಬ್ಬಿಟ್ಟುಕೊಳ್ಳಿ. ಮಸಾಲೆ ಸಣ್ಣದಾದಷ್ಟು ರುಚಿ ಹೆಚ್ಚು. ಮುಂದೆ ಸ್ಟವ್ ಹಚ್ಚಿ ಪಾತ್ರೆ ಇಟ್ಟು ಕೊಬ್ಬರಿ ಎಣ್ಣೆ 4 ಟೇಬಲ್ ಸ್ಪೂನ್ ಹಾಕಿ. ಮೀನಿಗೆ ಕೊಬ್ಬರಿ ಎಣ್ಣೆ ಒಳ್ಳೆ ಕಾಂಬಿನೇಷನ್, ಆದ್ದರಿಂದ ಮೀನಿನ ಪದಾರ್ಥ ಮಾಡಲು ಯಾವಾಗಲೂ ಕೊಬ್ಬರಿ ಎಣ್ಣೆ ಬಳಸಿ. ಎಣ್ಣೆ ಬಿಸಿಯಾದ ಮೇಲೆ ಹಚ್ಚಿಟ್ಟುಕೊಂಡ ಒಂದು ನೀರುಳ್ಳಿ ಹಾಕಿ, ಕೆಲವು ಒಗ್ಗರಣೆ ಸೊಪ್ಪು ಹಾಕಿ, 6 ಹಸಿಮೆಣಸಿನಕಾಯಿ ಕಟ್ ಮಾಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅನಂತರ ರುಬ್ಬಿಟ್ಟುಕೊಂಡ ಮಸಾಲ ಹಾಕಿ. ಮಿಕ್ಸಿಯಲ್ಲಿ ಉಳಿದ ಮಸಾಲಕ್ಕೆ ನೀರು ಸೇರಿಸಿ ಹಾಕ್ಕೊಳ್ಳಿ. ಬೇಕಾದರೆ ನೀರನ್ನು ಸ್ವಲ್ಪ ಸೇರಿಸಿ. ಗ್ರೇವಿ ಮಾತ್ರ ತೆಳ್ಳಗೂ ಆಗಬಾರದು, ದಪ್ಪನೂ ಆಗಬಾರದು. ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸಿ ಮಿಕ್ಸ್ ಮಾಡ್ತೀರಿ. ಈಗ ಹಚ್ಚಿಟ್ಟುಕೊಂಡ ಒಂದು ನೀರುಳ್ಳಿ ಹಾಕಿ. ಗ್ರೇವಿ ಚೆನ್ನಾಗಿ ಬಾಯ್ಲ್ ಆದಾಗ ಕ್ಲೀನ್ ಮಾಡಿ ಕಟ್ ಮಾಡಿಟ್ಟುಕೊಂಡಂತಹ ಬಂಗುಡೆ ಮೀನನ್ನು ಹಾಕಿ. ನಿಧಾನವಾಗಿ ಸೌಟ್ನಲ್ಲಿ ತಿರುಗಿಸಿ 10 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಕುಕ್ ಮಾಡಿ. ಈಗ ರುಚಿಕರವಾದ ಬಂಗುಡೆ ಕರ್ರಿ ರೆಡಿಯಾಗಿದೆ. ಬೇಕಾದರೆ ಗ್ರೇವಿ ಸ್ವಲ್ಪ ತೆಗೆದು ಟೇಸ್ಟ್ ಮಾಡಿ. ಮಂಗಳೂರಿನ ಜನ ಈ ಮೀನನ್ನು ಯಾಕೆ ಇಷ್ಟಪಟ್ಟು ತಿಂತಾರಂತ ಈಗ ನಿಮಗೆ ಗೊತ್ತಾಗುತ್ತೆ. ಈ ಮೀನಿನ ರಸಭರಿತ ಮಾಂಸ ಜೊತೆಗೂಡಿದ ಮಸಾಲ ಗ್ರೇವಿ ಖಂಡಿತ ನಿಮ್ಮನ್ನು ಒನ್ ಮೋರ್ ಅನಿಸುತ್ತೆ. ಮುಖ್ಯವಾಗಿ ನೀವು ಮಾಡಬೇಕಾಗಿದ್ದೇನೆಂದರೆ ಮೀನು ಮಾತ್ರ ಫ್ರೆಶ್, ತಾಜಾ ಆಗಿರಬೇಕು. ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಬಂಗುಡೆ ಫ್ರೈ ಮಾಡೋಣ. ವಂದನೆಗಳೊಂದಿಗೆ ನಮ್ಮನೆ ಅಡುಗೆ ಟೀಮ್.